ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ, ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರುವ ಸಮಾಜದ ಎಲ್ಲ ವರ್ಗದವರಿಗೂ ಕೆಂಪೇಗೌಡ ಶ್ರೀ ಪ್ರಶಸ್ತಿ ಹಾಗೂ ಜನಾಂಗದಲ್ಲಿ ಸೇವೆ ಮಾಡಿರುವಂಥ ಹಿರಿಯರಿಗೆ ಒಕ್ಕಲಿಗ ರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ 23/12/2018 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕುವೆಂಪು ಕಲಾಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸುಮಾರು 2,000ಕ್ಕೂ ಹೆಚ್ಚು ಜನ ಭಾಗವಹಿಸುತ್ತಿದ್ದು ಸುಮಾರು 400 ಮಕ್ಕಳಿಗೂ ಅಧಿಕ ಮಕ್ಕಳಿಗೂ ಸಹ ನಾವು ಇವತ್ತು ಸ್ಕಾಲರ್ ಮತ್ತು ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಸಹ ನೀಡುತ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ HD ದೇವೇಗೌಡರು ಮತ್ತು ಜಲಸಂಪನ್ಮೂಲ ಹಾಗೂ ವೈದ್ಯಕೀಯ ಸಚಿವರಾದಂಥ DK ಶಿವಕುಮಾರ್ ಅವರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶೋಕ್ರವರು ಮತ್ತು ಎಂ ಕೃಷ್ಣಪ್ಪನವರು, ಸುರೇಶ್ ಗೌಡರು, ಸುರೇಶ್ ಗೌಡರು ಮತ್ತು MLC ನಾರಾಯಣಸ್ವಾಮಿ ಅವರು, ವೈ ಪ್ರಕಾಶ್ ರವರು ಹಾಗೂ KY ನಂಜೇಗೌಡರು, ಮಾಲೂರು ಶಾಸಕರು ಆದಂಥ KY ನಂಜೇಗೌಡರು, ಇನ್ನೂ ಅನೇಕ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲಗೌಡರಿಗೆ ಒಕ್ಕಲಿಗ ರತ್ನ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಅದೇ ರೀತಿ ರಾಮೇಗೌಡರು ನಿವೃತ್ತ IAS ಅಧಿಕಾರಿಗಳಾದಂಥ ರಾಮೇಗೌಡರು ಮತ್ತು ಕಿದ್ವಾಯಿನ ಸ್ಮಾರಕ ಸಂಸ್ಥೆಯ ನಿರ್ದೇಶಕರು ಆದಂಥ ರಾಮಚಂದ್ರ ಅವರು ಮತ್ತು ವಿವಿ ಕುಲಪತಿಗಳಾದಂಥ GKVK ವಿವಿ ಕುಲಪತಿಗಳಾದಂಥ ರಾಜೇಂದ್ರ ಅವರಿಗೂ ಸಹ 4 ಜನರಿಗೆ ನಾವು ಒಕ್ಕಲಿಗ ರತ್ನ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಅದೇ ರೀತಿ 11 ಜನಕ್ಕೆ ಕೆಂಪೇಗೌಡ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಿದ್ದು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜದ ಎಲ್ಲ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ವಿಶೇಷವಾಗಿ ನಮ್ಮ ಪರಮಪೂಜ್ಯ ಜಗದ್ಗುರುಗಳು ಆದಂಥ ಶ್ರೀ ನಂಜಾವತ ಮಹಾಸ್ವಾಮೀಜಿಗಳು ಸಹ ಆಗಮಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಕೆಂಗೇರಿಯ ಪೀಠಾಧ್ಯಕ್ಷರು ಆದಂಥ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು, ಅದೇ ರೀತಿ ನಮ್ಮ ಆದಿಚುಂಚನಗಿರಿ ಸಂಸ್ಥಾನ ಮಠದ ಬೆಂಗಳೂರು ಶಾಖೆಯ ಸೋಮನಾಥ ಸ್ವಾಮೀಜಿಯು ಸಹ ಆಗಮಿಸುತ್ತಿದ್ದು ಇನ್ನೂ ಅನೇಕ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಭಾಗಗಳಿಂದಲೂ ಸಹ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಸಹ ಆಗಮಿಸುತ್ತಿದ್ದು ಬಹಳ ಯಶಸ್ವಿಯಾಗಿ ನಡೆಯುವ ಉದ್ದೇಶದಿಂದ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೇವೆ. ಇದರ ಹಿಂದೆ ನಮ್ಮೆಲ್ಲ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಸಹಕಾರ ಮತ್ತು ಸಹಾಯ ಬಹಳ ಅವಶ್ಯಕತೆ ಆಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬಂದು ಆಗಮಿಸಿ ಒಂದು ಯಶಸ್ವಿ ಮಾಡಬೇಕೆಂದು ಎಲ್ಲರೂ ಸರ್ವರಲ್ಲೂ ಸಹ ನಾವು ಪ್ರಾರ್ಥಿಸುತ್ತೇವೆ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನಮ್ಮ ಜನಾಂಗದ ವಿವಿಧ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಕೆಂಪೇಗೌಡ ಶ್ರೀ ಪ್ರಶಸ್ತಿ ಹಾಗೂ ಕೆಂಪೇಗೌಡ ರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ಇದೇ ತಿಂಗಳ 23ನೇ ತಾರೀಕು ಕುವೆಂಪು ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಅಧ್ಯಕ್ಷ ಹೇಳೋದು ಮರೆತರು, ನಮ್ಮ ಜನಾಂಗದ ಕಾರ್ಯಕ್ರಮವಾದರೂ ಕೂಡ ಈ ಬಾರಿ ನಾವು ಕಳೆದ ಬಾರಿ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದಂಥ ಪದ್ಮಾವತಿಯವರು ಮೇಯರ್ ಆಗಿದ್ದ ಕಾಲದಲ್ಲಿ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯವರ ವಿಗ್ರಹವನ್ನು ಬೆಂಗಳೂರು BBMP ಕಚೇರಿ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರು. ಅದೊಂದು. ಹಾಗೆ ನಮ್ಮ ಕೆಂಪೇಗೌಡರ ಇತಿಹಾಸದ ಬಗ್ಗೆ ಅತಿ ಹೆಚ್ಚಾಗಿ ಅಧ್ಯಯನ ಮಾಡಿದಂಥವರು ಶೇಖ್ ಮಸ್ತಾನ್ ಅಂತ ಪ್ರೊಫೆಸರ್ ಅವರು ನಮ್ಮ ಕೆಂಪೇಗೌಡರ ಇತಿಹಾಸವನ್ನು ಅಧ್ಯಯನ ಮಾಡಿ ಆಮೇಲೆ ಕೆಂಪೇಗೌಡ ಜಯಂತ್ಯೋತ್ಸವ ಏನು ಸರ್ಕಾರ ನಡೆಸಬೇಕಾಗಿದ್ರೆ ಡೇಟ್ ಸಹಿತ ಗುರುತಿಸ್ಕೊಟ್ಟವರು ಕೆಂಪೇಗೌಡ ಜಯಂತಿಗೆ ಶೇಖ್ ಮಸ್ತಾನ್ರವರು. ಹಾಗೂ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸುಮಾರು 3 ಎಕರೆ ಜಾಗ ಕೂಡ ಅವರು ಕೆಂಪೇಗೌಡ ಒಂದು ಸ್ಮಾರಕಕ್ಕೆ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಕೆಂಪೇಗೌಡ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ತ್ಯಾಗಿ ಲಕ್ಷ್ಮೀದೇವಿ ಪ್ರಶಸ್ತಿಯನ್ನು ಮಾಜಿ ಬೆಂಗಳೂರು ಮೇಯರ್ ಆಗಿದ್ದಂಥ ಪದ್ಮಾವತಿಯವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಜನಾಂಗದ ಹೆಮ್ಮೆಯ ಹಿರಿಯ ನಾಯಕರಾದಂತಹ HD ದೇವೇಗೌಡರು ಆಗಮಿಸಿದ್ದಾರೆ. ನಮ್ಮ ಜನಾಂಗದ ಹಿರಿಯ ಸ್ವಾಮೀಜಿಗಳು ಎಲ್ಲ ಆಗಮಿಸ್ತಿರೋದ್ರಿಂದ ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಕುಲ ಬಾಂಧವರು ಹಾಗೂ ಹಿತೈಷಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ
ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ. ಬೆಂಗಳೂರು ಕೇಂದ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದಲೂ ಹೆಚ್ಚಿನ ಜನಸಂಖ್ಯೆ ಬರ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿಂದ ಹೆಚ್ಚಾಗಿ ಜನಸಂಖ್ಯೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.